ಇವತ್ತು ಯಾವ ಬ್ರೀಡ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಾವು? ನಮಸ್ಕಾರ. ಇವತ್ತು ನಾವು ನಮ್ಮ ಇಂಡಿಯಾನಲ್ಲಿ ಸಿಗೋವಂಥ ತಳಿಗಳ ಬಗ್ಗೆ ಮಾತಾಡೋಣ. ಮತ್ತು ಅದಲ್ದಿರ ಥೊರೋಬ್ರೆಡ್ ಬಗ್ಗೆನೂ ಹೇಳ್ತೀನಿ. ಯಾಕಂದರೆ ನಮ್ಮಲ್ಲಿ ಥೊರೋಬ್ರೆಡ್ಸ್ ಕಾಮನಾಗಿ ಅವೈಲೇಬಲ್ ಇರೋದು, ಯಾಕಂದರೆ ರೇಸ್ ಕೋರ್ಸ್ ಮತ್ತು ಇದೆಲ್ಲ ಇರೋದ್ರಿಂದ ಹೆಚ್ಚಾಗಿ ರೈಡಿಂಗ್ ಸ್ಕೂಲಲ್ಲಿ ಮತ್ತು ಕಾಂಪಿಟೇಷನ್ಸಲ್ಲಿ ಥೊರೋಬ್ರೆಡು ಆಮೇಲೆ ಅವೈಲೇಬಲ್ ಇದೆ, ಪ್ಲಸ್ ರೇಸಿಂಗ್ಸಲ್ಲೂ ಇರುತ್ತೆ. ನಾನು ಇವತ್ತು ಒಂದೊಂದು ತಳಿ ಬಗ್ಗೆನೂ ಪರಿಚಯ ಮಾಡಿಸ್ತೀನಿ, ನಮ್ಮ ಸ್ಕೂಲಲ್ಲಿ ಇರೋಂಥ ಹಾರ್ಸಸ್ ಬಗ್ಗೆ. ಕಾಮನಾಗಿ ನಮ್ಮ ಇಂಡಿಯಾದಲ್ಲಿ ಸಿಗೋವಂಥ ತಳಿಗಳು ಇದು, ಮತ್ತು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಇದು ಹೇಗಿರುತ್ತೆ, ಇದ್ರ ಫೀಚರ್ಸ್ ಏನು, ಇದ್ರದ್ದು ಏನು ಕ್ವಾಲಿಟೀಸ್ ಇದೆ, ಮತ್ತು ಯಾವುದಕ್ಕೆ ಯಾರಿಗಾದ್ರೂ ರೈಡಿಂಗಿಗೆ ಹಾರ್ಸಸ್ ಬೇಕಾದರೆ ಯಾವ ಥರ ಹಾರ್ಸಸ್ನ ಸೆಲೆಕ್ಟ್ ಮಾಡಿ ತೊಗೋಬೋದು ಅಂತ ನಿಮಗೆ ನಾನು ಪರಿಚಯ ಮಾಡಿಸ್ತೀನಿ. ಬನ್ನಿ ನಮ್ಮ ತಳಿಗಳ ಬಗ್ಗೆ ಮಾತಾಡೋಣ. ಸೊ ಇದು ನೀವು ನೋಡ್ತಿರೋದು ಈಗ ಬಂದು ಇದು ಥೊರೋಬ್ರೆಡ್. ಈ ಥೊರೋಬ್ರೆಡ್ ಅನ್ನೋ ಬ್ರೀಡ್ ಬಂದು ಥೊರೋಲಿ ಬ್ರೆಡ್ ಫಾರ್ ರೇಸಿಂಗ್ಗೆ. ಸೊ ಇದು ಹೆಚ್ಚು ಕಮ್ಮಿ ರೇಸಲ್ಲಿ ರೇಸ್ಗೆ ಅಂತ ಮೇಂಟೈನ್ ಮಾಡಿರೋ ಅಂಥ ಹಾರ್ಸಸ್ ಇದು. ಇದು ಥೊರೋಬ್ರೆಡ್ ರೇಸಿಂಗ್ ಕೆರಿಯರ್ ಆದಮೇಲೆ ನಮ್ಮಂಥ ರೈಡಿಂಗ್ ಸ್ಕೂಲ್ಸ್ಗೆ ಬರುತ್ತೆ. ಸೊ ರೈಡಿಂಗಲ್ಲಿ ಗೇಮ್ಗೆ, ಜಂಪಿಂಗ್ಗೆ, ಡ್ರೆಸ್ಸಾಜ್ಗೆ ಮತ್ತು ಪೋಲೋಗೆ ಮತ್ತು ಸಾಕಷ್ಟು ಗೇಮ್ಸ್ಗೆ ಯೂಸ್ ಮಾಡ್ತೀವಿ ರೈಡಿಂಗ್ ಥೊರೋಬ್ರೆಡ್ ಹಾರ್ಸಸ್ನ. ಸೊ ಇವಳು ಹೆಸರು ಐವೆರಿ ಅಂತ. ಇವಳಿಗೆ ಇವಾಗ 9 years old ಇವಳು. ಈಗ ಇವಳನ್ನ ನಾವು ನಮ್ಮ ರೈಡಿಂಗ್ ಸ್ಕೂಲಲ್ಲಿ ಕಾಮನ್ ರೈಡಿಂಗ್ ಮಕ್ಕಳಿಗೆ ರೈಡಿಂಗಿಗೆ ಮತ್ತು ಜಂಪಿಂಗಿಗೆ ಯೂಸ್ ಮಾಡ್ತಾಯಿದ್ದೀವಿ ಇವಳು. ಸೊ ಶಿ ಈಸ್ ಅ ಫೀಮೇಲ್ ಹಾರ್ಸ್. ಓಕೆ, ಇದು ಇವಾಗ ಇವಳಿಗೆ 9 ವರ್ಷ ಇವಳಿಗೆ. ಸೊ ಇದ್ರ ಮೇಂಟೆನೆನ್ಸ್ ನೋಡೋಕ್ಕೆ ಹೋದರೆ ನೀವು ಕಾಮನ್ನಾಗಿ ಇದು ನಮ್ಮ ಮಾರ್ವಾಡಿ ಹಾರ್ಸಸ್ಸು ಮತ್ತು ಬೇರೆ ಹಾರ್ಸಸ್ಸಲ್ಲಿ ಕಂಪೇರ್ ಮಾಡಿದ್ರೆ ಥೊರೋಬ್ರೆಡ್ಸ್ಗೆ ಸ್ವಲ್ಪ ಫೀಡಿಂಗು ಮತ್ತು ಮತ್ತೊಂದು ಎಕ್ಸಸೈಸಲ್ಲಿ ಇಡಬೇಕಾಗುತ್ತೆ. ಸ್ವಲ್ಪ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಯಾಕಂದರೆ ಥೊರೋಬ್ರೆಡ್ಸ್ ಜನರಲಿ ಸ್ವಲ್ಪ ಮೇಂಟೆನೆನ್ಸ್ ವೈಸ್ ಜಾಸ್ತಿ ಅವ್ರಿಗೆ. ಫುಡ್ ಎಲ್ಲ ಏನು ಕೊಡ್ತೀರಾ ಸರ್? ಫುಡ್ ನಮ್ಮಲ್ಲಿ ಪ್ಯಾಲೆಟ್ ಫೀಡ್ ಇರುತ್ತೆ, ಮತ್ತು ಸೇಮ್ ಟೈಮ್ ಬೇರೆ ಓಟ್ಸು, ಬಾರ್ಲಿ ಮತ್ತು ಬೂಸ ಇಂಥದ್ದೆಲ್ಲ ಫೀಡ್ ಕೊಡ್ತೀವಿ. ಅದಲ್ದಿರೋ ಗ್ರಾಸು ಕೊಡ್ತೀವಿ, ಮತ್ತು ನ್ಯೂಟ್ರಿಷನ್ಗೆ ನಾವು ಮಲ್ಟಿವಿಟಮಿನ್ಸು, ಕ್ಯಾಲ್ಶಿಯಮ್ಮು ಇಂಥದ್ದೆಲ್ಲ ಕೊಡ್ತೀವಿ. ಇದಕ್ಕೆ ಅಂದರೆ ವ್ಯಾಕ್ಸಿನೇಷನ್ ಏನಾದರೂ ಮಾಡಿ? ಹೌದು, ವ್ಯಾಕ್ಸಿನೇಷನ್ಸ್ ಇರುತ್ತೆ. ಇಯರ್ಲಿ ಒನ್ಸ್ ವ್ಯಾಕ್ಸಿನ್ ಮಾಡಬೇಕಾಗತ್ತೆ. ಮತ್ತು 6 ತಿಂಗಳಿಗೊಂದ್ಸಲ, ಮಿನಿಮಮ್ 6 ತಿಂಗಳಿಗೊಂದ್ಸಲ ಡಿವರ್ಮಿಂಗ್ ಮಾಡಬೇಕಾಗತ್ತೆ ಹಾರ್ಸಸ್ಗೆ. ಸೊ ಇಲ್ಲಾಂದರೆ ಅದು ಮತ್ತೆ ಹುಳ ಹೊಟ್ಟೆಲಿ ಸೇರಿಕೊಂಡು ಮತ್ತು ಅವ್ರಿಗೆ ಸಾಕಷ್ಟು ಹೊಟ್ಟೆ ನೋವು ಮತ್ತು ಇನ್ನೊಂದು ಎಲ್ಲ ಸಾಧ್ಯತೆಗಳಿರುತ್ತೆ. ಲೈಫ್ ಸ್ಪ್ಯಾನ್ ಎಲ್ಲ ಏನಿದೆ ಸರ್? ಈ ಕಾಮನಾಗಿ ಹಾರ್ಸಸ್ಗೆ 25 ವರ್ಷ ಲೈಫ್ ಸ್ಪ್ಯಾನು. ಸೊ ಅದು ಮತ್ತು ಯಾರ ಕೈಲಿದೆ ಮತ್ತು ಹೇಗೆ ಮೇಂಟೈನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 25 ವರ್ಷ ಇವ್ರಿಗೂ ಹೇಳ್ಬೋದು, ಮತ್ತು ಅದ್ರ ಮೇಲೆ ಬದುಕಿದ್ರೆ ಅದು ಬೋನಸ್ ಥರ ಹಾರ್ಸಸ್ಗೆ. ಇಲ್ಲ, ಥೊರೋಬ್ರೆಡ್ ಬಗ್ಗೆ ಹೆಚ್ಚು ನೀವು ಅದೇ ರೇಸಲ್ಲಿ ನೋಡೋವಂಥ ಹಾರ್ಸಸ್ ಎಲ್ಲ ಬಂದು ಈ ಬ್ರೀಡ್ಸೇನೆ. ಈ ಬ್ರೀಡ್ಸೇನೆ ನೋಡೋವಂಥದ್ದು, ರೇಸ್ ಕೋರ್ಸಲ್ಲಿ ನೋಡೋವಂಥ ಹಾರ್ಸಸ್ಸು. ಸೊ ಅದು ಬಿಟ್ಟರೆ ನಿಮಗೆ ಇವಾಗ ಮತ್ತೆ ಇದನ್ನು ನಾವು ಪರ್ಚೇಸ್ ಮಾಡಬೇಕಂದ್ರೆ ಏನು ಕಾಸ್ಟ್ ಆಗುತ್ತೆ? ಇದನ್ನು ನೀವು ಪರ್ಚೇಸ್ ಮಾಡೋದು ಅಂದರೆ ನೋಡಿ, ರೇಸ್ ಕೋರ್ಸಲ್ಲಿ ರೇಸಿಂದ ಹೊರಗೆ ಬಂದಿರೋಂಥ ಹಾರ್ಸಸ್ಸು ಅವರು ಮಾರೋ ಕಾರಣಗಳು ನಿಮಗೆ ಗೊತ್ತಿದ್ದರೆ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಸ್ ಕೋರ್ಸಲ್ಲಿ ಏನಕ್ಕೋಸ್ಕರ ಮಾರ್ತಾಯಿದ್ದಾರೆ, ಎಷ್ಟಕ್ಕೆ ಏನು ಅಂತ ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮ್ಮ ರೈಡಿಂಗಿಗೆ ತಂದು ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಅದನ್ನು ಮತ್ತೆ ರೀಟ್ರೈನ್ ಮಾಡಿ ಜಂಪಿಂಗಿಗೆ ಮತ್ತು ಇದಕ್ಕೆಲ್ಲ ನೀವು ಟ್ರೈನ್ ಮಾಡಿದಾಗ ಅದು ಅದರದ್ದು ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಚೆನ್ನಾಗಿ ರೈಡಿಂಗಿಗೆ ಹೊಂದ್ಕೊಂಡಿದೆ, ಮತ್ತು ಜಂಪಿಂಗಲ್ಲಿ ನೀವು ಯೂಸ್ ಮಾಡಿದರೆ ಮತ್ತು ಜಂಪಿಂಗ್ ಕಾಂಪಿಟೇಷನ್ಸಲ್ಲಿ ಹೋಗಿದ್ದರೆ ಅದಕ್ಕೆ ತಕ್ಕನಂಗೆ ಹಾರ್ಸ್ದು ಬೆಲೆ ರೈಸ್ ಆಗುತ್ತೆ. ಓಕೆ, ಸೊ ಇಂಡಿವಿಜುವಲಾಗಿ ನಾವು ಹಾರ್ಸ್ನ ತೊಗೊಂಡು ಸಾಕ್ಬೋದು ಅಂತೀರಾ? ಹೌದು, ಖಂಡಿತ. ಹಾರ್ಸ್ನ ತೊಗೊಂಡು ನೀವು ಸಾಕ್ಬೋದು, ಬಟ್ ಸಾಕೋಕ್ಕೆ ಮುಂಚೆ ನಿಮಗೆ ಹಾರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಮತ್ತು ನಿಮ್ಗೆ ಗೊತ್ತಿರೋರ ಮೂಲಕ ಆಗ್ಬೋದು, ಇಲ್ಲ ರೈಡಿಂಗ್ ಸ್ಕೂಲ್ಸಲ್ಲಿ ಆಗ್ಬೋದು. ನೀವು ಸ್ವಲ್ಪ ಹಾರ್ಸ್ ಬಗ್ಗೆ ತಿಳ್ಕೊಂಡು ಹಾರ್ಸ್ನ ಓಡಿಸಿ ರೈಡ್ ಮಾಡಿ ನಿಮಗೆ ರೈಡಿಂಗ್ ಬಂದ ಮೇಲೆ ನೀವು ಹಾರ್ಸ್ನ ಪರ್ಚೇಸ್ ಮಾಡೋದು ಒಳ್ಳೆಯದು. ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ತೊಗೊಳ್ಳೋದು ಒಳ್ಳೆಯದು. ಅಪ್ರಾಕ್ಸಿಮೇಟ್ ಏನು ಕಾಸ್ಟ್ ಆಗ್ಬೋದು ಸರ್ ಒಂದು ಹಾರ್ಸ್ಗೆ? ಈ ಟ್ರೈನ್ಡ್ ಆಗಿಲ್ಲ ಅಂತಂದರೆ? ಟ್ರೈನ್ಡ್ ಇರುತ್ತೆ. ಅದು ರೇಸ್ ಕೋರ್ಸಲ್ಲಿ ಹಾರ್ಸಸ್ ಅವ್ರವ್ರ ರೇಸಿಂಗಿಗೆ ಅಂತ ಟ್ರೈನ್ ಆಗಿರುತ್ತೆ. ಅದನ್ನು ವಾಪಸ್ ತಂದು ನಮ್ಮ ರೈಡಿಂಗ್ ಸ್ಕೂಲ್ಗೆ ನಮ್ಗೆ ತಕ್ಕನಂಗೆ ನಾವು ರೈಡಿಂಗಿಗೆ ಮತ್ತು ಜಂಪಿಂಗಿಗೆ ಮತ್ತೊಂದಕ್ಕೆ ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅವರು ಯಾಕಂದರೆ ಅದು 2 ವರ್ಷ ಇದ್ದಾಗೆ ಮರಿಯಿಂದ ತಂದು ಸ್ಟಡ್ ಫಾರ್ಮಿಂದ ರೇಸ್ ಕೋರ್ಸಲ್ಲಿ ಟ್ರೈನ್ ಮಾಡಿ ಅದನ್ನು ರೇಸಿಂಗ್ ಅಂತ ಯೂಸ್ ಮಾಡಿರ್ತಾರೆ. ಬಟ್ ಅದಕ್ಕೆ ಗೊತ್ತಿರೋದೆಲ್ಲ ಬೇರೆ ರೇಸಿಂಗ್ ಒಂದೇ. ಸೊ ಅದನ್ನು ಮತ್ತೆ ನಾವು ರೀಬ್ರೇಕ್ ಮಾಡಿ ಅದನ್ನು ಸ್ವಲ್ಪ ಕಾಮ್ ಡೌನ್ ಮಾಡಿ
ನಾವು ನಮ್ಮ ರೈಡಿಂಗ್ ಸ್ಕೂಲ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಜೊತೆಗೆ ಸೆಟಲ್ ಮಾಡ್ಕೋಬೇಕಾಗತ್ತೆ ಅಷ್ಟೇ, ನಮ್ಮ ನೀಡ್ಸ್ ತಕ್ಕನಂಗೆ. ಯಾವುದೋ ಹಾರ್ಸ್ಗೆ MRP ಅನ್ನೋದು ಏನು ಇರೋದಿಲ್ಲ. ಓಕೆ. ಬಟ್ ಯಾರ ಕೈಲಿರುತ್ತೋ ಅವ್ರು ಏನು ಕೇಳ್ತಾ ಇದ್ದಾರೋ ಅದು ಅವರ ಬೆಲೆ ಕೇಳೋದಕ್ಕೆ ಏನು ಕಾರಣ ಅನ್ನೋದು ಒಂದು ಗೊತ್ತಾಗಬೇಕಾಗುತ್ತೆ. ಸೊ ನಾವೇನೋ ಒಂದು ಹೇಳಕ್ಕೆ ಹೋಗೋದು ಮತ್ತು ಆ ಬೆಲೆಗೆ ಕುದುರೆ ಸಿಗದೆ ಇರೋದು, ಇಲ್ಲ ಅದು ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಯಾರಿಗಾದ್ರೂ ಬೇಕು ಅಂದಾಗ ಅವರು ಒಂದು ರೇಸ್ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಹೋಗಿ ಯಾರಾದರೂ ಪರಿಚಯ ಆದರೆ ಅವ್ರ ಮೂಲಕ ತೊಗೋಬೋದು. ಅಲ್ಲದೆ ಹೋದಲ್ಲಿ ಅದನ್ನು ಒಳ್ಳೆ ರೈಡಿಂಗ್ ಸ್ಕೂಲ್ಸಲ್ಲಿ ಹೋಗಿ ಕುದುರೆನ ನೋಡಿ ಅದನ್ನ ರೈಡ್ ಮಾಡಿ ಅವ್ರ ಮೂಲಕನೂ ತೊಗೋಬೋದು. ಇವಾಗ ನೀವು ನೋಡ್ತಿರೋದು ಒಂದು ಮಾರ್ವಾರಿ ಹಾರ್ಸು. ಸೊ ಮಾರ್ವಾರಿ ಕುದುರೆ ಆ್ಯಂಡ್ ಪಂಚಕಲ್ಯಾಣಿಗಳು. ಪಂಚಕಲ್ಯಾಣ ಅನ್ನೋದು ಏನು ಅಂದರೆ ಈ ಮುಖದ ಮೇಲೆ ಬರುವಂಥ ಬ್ಲೇಸು ಮತ್ತು 4 ಕಾಲಲ್ಲಿರುವಂಥ ವೈಟು, ಈ 5 ಸೇರಿ ಪಂಚಕಲ್ಯಾಣ ಅಂತ ಹೇಳೋದು. ಸೊ ಇದು ಮಾರ್ವಾರಿ ಹಾರ್ಸಸ್ನಲ್ಲಿ ಈ ಮಾರ್ಕಿಂಗ್ಸು ಮತ್ತು ಮತ್ತೊಂದು ಕಾಟೇವಾಡಿ ಹಾರ್ಸಸಲ್ಲಿ ಜಾಸ್ತಿ ಹೆಚ್ಚು ನೋಡ್ತಾರೆ. ಅದು ಮತ್ತು ಈ ಸುಳಿ ಆಗ್ಬೋದು ಇದೆಲ್ಲ. ಇವಳಿಗೆ ಇವಾಗ 6 ವರ್ಷ ಆಗಿದೆ. ಸೊ 6 ವರ್ಷ ಅನ್ನೋದು ಇವಳು ಆಗಲೇ ಒಂದ್ಸಲ ಮರಿನೂ ಕೊಟ್ಟಿದ್ದಾಳೆ ನಮ್ಮಲ್ಲಿ. ಕಾಟೇವಾಡಿ ಹಾರ್ಸು, ಮಾರ್ವಾರಿ ಹಾರ್ಸ್ ಸಾರಿ. ಮತ್ತು ರೈಡಿಂಗಿಗೆ ತುಂಬ ಒಳ್ಳೆ ಹಾರ್ಸ್. ರೈಡಿಂಗಿಗೆ ಔಟ್ ರೈಡಿಂಗ್ ನಾವು ಯೂಸ್ ಮಾಡ್ತೀವಿ, ಹೊರಗಡೆ ಸಫಾರೀಸ್ ಯೂಸ್ ಮಾಡ್ತೀವಿ, ಮತ್ತು ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಇಲ್ಲಿಗೆ ನಮ್ಮ ಕ್ಲಾಸಲ್ಲಿ ಸ್ಕೂಲಲ್ಲಿ ಯೂಸ್ ಮಾಡ್ತೀವಿ. ಮಕ್ಕಳು ದೊಡ್ಡವರು ಎಲ್ಲರೂ ಓಡಿಸ್ಬೋದು ಅಂತ ಕುದುರೆ ಇದು. ಇವಳ ಹೆಸರು ಕಲ್ಯಾಣಿ ಅಂತ ಹೇಳಿ. ಆ್ಯಂಡ್ ಇವಳು ಮಾರ್ವಾರಿ ತಳಿಗೆ ಸೇರಿದಂಥ ಹಾರ್ಸು. ಸೊ ಈ ಥರ ತಳಿಗಳನ್ನ ತಗೋಬೇಕು ಅಂದರೆ ಎಲ್ಲಿ ಸಿಗುತ್ತೆ ಸರ್ ನಮಗೆ? ಈ ಥರ ತಳಿಗಳನ್ನ ಇವಾಗ ನಿಮಗೆ ಇಲ್ಲಿ ಸೌತಲ್ಲಿ ತೊಗೋಬೇಕಾದ್ರೆ ಒಂದು ಅಂದಿಯೂರಲ್ಲಿ ಟ್ರೈ ಮಾಡ್ಬೋದು. ಅಕ್ಟೋಬರ್ ತಿಂಗಳಲ್ಲಿ ಇದು ನಡೆಯುತ್ತೆ, ಸಂತೆ ನಡೆಯುತ್ತೆ. ಅಲ್ಲದೆ ಹೋದರೆ ನೀವು ಇದು ಬಿಜಾಪುರ, ಗುಲ್ಬರ್ಗ ಮತ್ತು ಈ ಕಡೆ ಮೇಲ್ಗಡೆ ಅಕ್ಲೋಜಲ್ಲಿ ಮಹಾರಾಷ್ಟ್ರ ಕಡೆ ಅಲ್ಲಿಂದೆಲ್ಲ ಸಾಕಷ್ಟು ವ್ಯಾಪಾರಿಗಳು ಇರ್ತಾರೆ ಮತ್ತು ಅಲ್ಲಿ ಇದು ನಡೀತಾ ಇರುತ್ತೆ. ಇಲ್ಲ ನಾವು ಇರೋದು ಇನ್ನೂ ಹೆಚ್ಚಾಗಿ ಡೀಟೇಲಾಗಿ ಬೇಕು ಅಂದರೆ ನೀವು ರಾಜಸ್ಥಾನ ಕಡೆ ಹೋಗಿ ತೊಗೋಬೋದು. ರಾಜಸ್ಥಾನಲ್ಲಿ ಪುಷ್ಕರು ಮತ್ತು ಇಂಥ ಕಡೆ ಬೇರೆ ಬೇರೆ ಕಡೆ ಎಲ್ಲ ಈ ಹಾರ್ಸಸ್ ಜಾಸ್ತಿ ಹೆಚ್ಚು ಅವೈಲೇಬಲ್ ಇದೆ, ಅಲ್ಲಿ ನೀವು ತೊಗೋಬೋದು. ಇದು ಲೈಫ್ ಸ್ಪ್ಯಾನ್ ಎಲ್ಲ ಆಲ್ಮೋಸ್ಟ್ ಸೇಮೇನೆ. ನೀವು ಥರೋಬ್ರೆಡ್ ಮತ್ತು ಇದಕ್ಕೆ ಏನು ಚೇಂಜಸ್ ಇರೋದಿಲ್ಲ ಲೈಫ್ ಸ್ಪ್ಯಾನಲ್ಲಿ. ಲೈಫ್ ಸ್ಪ್ಯಾನ್ ಎಲ್ಲ ಸೇಮೇನೆ. ಬಟ್ ಇದು ತುಂಬ ಸ್ವಲ್ಪ ಸ್ಟಡಿ ಹಾರ್ಸಸ್. ಸ್ಟಡಿ ಅಂದರೆ ಸ್ವಲ್ಪ ಗಟ್ಟಿಮುಟ್ಟಾಗಿರೋಂಥ ಕುದುರೆಗಳಿದೆಲ್ಲ. ಇದು ಆಲ್ ಟೆರೇನ್ ಯೂಸ್ ಮಾಡ್ಬೋದು ಈ ಹಾರ್ಸಸ್ನ. ಫುಡ್ ನಾರ್ಮಲ್ ಅದೇ ಓಟ್ಸು, ಬಾರ್ಲಿ ಮತ್ತು ಎಲ್ಲ ಹಾರ್ಸಸ್ಗೂ ಸೇಮ್ ಇರುತ್ತೆ. ಹೌದು, ಎಲ್ಲ ಹಾರ್ಸಸ್ಗೂ ಆಲ್ಮೋಸ್ಟ್ ಸೇಮ್. ಬಟ್ ನೀವು ಯಾವ ರೀತಿ ಅದನ್ನು ಯೂಸ್ ಮಾಡ್ತೀರಾ, ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀರಾ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಸ್ಪೋರ್ಟ್ಸ್ಗೆ ಯೂಸ್ ಮಾಡೋದಾದರೆ ಅದಕ್ಕೆ ತಕ್ಕನಂಗೆ ಪ್ರೋಟೀನು ಮತ್ತು ಮಲ್ಟಿವಿಟಮಿನ್ಸ್ ಕೊಡಬೇಕಾಗುತ್ತೆ. ನೀವು ಜನರಲ್ ರೈಡಿಂಗ್ ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೆ ತಕ್ಕನಂಗೆ ನೀವು ಫೀಡ್ ಮಾಡಬೇಕಾಗುತ್ತೆ. ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಒಂದು ಕುದುರೆನ ಒಂದು ವೆಲ್ಲಾಗಿ ಚೆನ್ನಾಗಿ ಓಡಿಸ್ಬೋದು, ರೈಡ್ ಮಾಡ್ಬೋದು ಅಂತ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಸರ್ ಅದನ್ನು? ನೀವು ಫಸ್ಟ್ ಬಂದು ಹಾರ್ಸ್ ಟೆಂಪರ್ಮೆಂಟು. ನಿಮಗೆ ಕುದುರೆ ಹತ್ರ ನೀವು ಅಪ್ರೋಚ್ ಮಾಡಿದಾಗ ನೀವು ಮೇಯ್ನಾಗಿ ಬಂದು ಕುದುರೆದು ಟೆಂಪರ್ಮೆಂಟ್ ತಿಳ್ಕೊಬೇಕಾಗುತ್ತೆ. ಕುದುರೆ ಟೆಂಪರ್ಮೆಂಟ್ ಚೆನ್ನಾಗಿತ್ತು ಅಂದರೆ ಫಸ್ಟ್ ಮೇಯ್ನಾಗಿ. ಎರಡನೇದು ಕಡಿದಿರೋದು, ಒದಿದಿರೋದು ಮತ್ತು ಇಂಥ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಕುದುರೆಗೆ ಅಂದಾಗ ಆಮೇಲೆ ನೀವು ಕುದುರೆ ಮೇಲೆ ಕೂತು ರೈಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಹಾರ್ಸ್ ನೀವು ಒಳ್ಳೆ ಫಾರ್ವರ್ಡ್ ಮೂವಿಂಗ್ ಹಾರ್ಸ್ ಆಗಿರಬೇಕು. ಅಂದರೆ ನೀವು ಕೂತಾಗ ಮುಂದೆ ಹೋಗಲಿಕ್ಕೆ ಯಾವುದೇ ಥರದ್ದು ಇಲ್ದಂಗೆ ರಿವರ್ಸ್ ಹೋಗೋದು, ಹಿಂದೆ ಹೋಗೋದು, ಗಲಾಟೆ ಮಾಡೋದು, ಓದಿಯೋದು ಈ ಥರ ಏನು ಇಲ್ದಂಗೆ ಆ ಥರ ಇದ್ದಾಗ ನಿಮಗೆ ಅದು ಹೆಚ್ಚು ಕಮ್ಮಿ ಒಂದು ಒಳ್ಳೆ ರೈಡಿಂಗ್ ಹಾರ್ಸಾಗೆ ಮುಂದೆ ಫರ್ದರ್ ಡೆವಲಪ್ ಆಗಿ ಸಾಧ್ಯತೆ ಇರುತ್ತೆ. ಇಲ್ಲ ಅದನ್ನು ಯಾರಾದರೂ ಚೆನ್ನಾಗಿ ರೈಡ್ ಮಾಡಿ ಅದನ್ನು ಯೂಸ್ ಮಾಡಿದರೆ ಕೂಡ ಅಂಥ ಕುದುರೆ ರೈಡ್ ಮಾಡಿರೋಂಥ ಕುದುರೆನ ತೊಗೋಬೋದು, ಯಾರಾದರೂ ತೊಗೊಳಕ್ಕೆ ಇಷ್ಟಪಡೋದು. ಮತ್ತು ಈ ಮಾರ್ವಾರಿ ಹಾರ್ಸಸ್ನ ಈಗ ಹೆಚ್ಚಾಗಿ ನಾವು ನಮ್ಮಲ್ಲಿ ಮೇನ್ ಸ್ಟ್ರೀಮ್ ಸ್ಪೋರ್ಟ್ಸಲ್ಲಿ ತರ್ತಾ ಇದ್ದೀವಿ. ಮತ್ತು ಜಂಪಿಂಗ್ ನಮ್ಮ ಸ್ಕೂಲಲ್ಲಿ ಹೆಚ್ಚು ಕಮ್ಮಿ ಜಂಪಿಂಗಿಗೆ ಮತ್ತು ರೈಡಿಂಗಿಗೆ ಮತ್ತು ಇಂಡೋರೆನ್ಸಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇದ್ದೀವಿ. ಲಾಂಗ್ ಡಿಸ್ಟೆನ್ಸ್ ರೈಡಿಂಗಿಗೆ ನಮ್ಮ ಮಾರ್ವಾರಿ ಹಾರ್ಸಸ್ಸು ಮತ್ತು ಕಾತೇವಾರಿ ಮತ್ತು ಸಿಂಧಿ ಹಾರ್ಸಸ್ಸು ತುಂಬ ಒಳ್ಳೆ ಚೆನ್ನಾಗಿದೆ. ಸೊ ಅದರಿಂದ ಇದನ್ನೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಇಂಡೋರೆನ್ಸಲ್ಲಿ. ಸೊ ಮತ್ತೆ ಒಂದು ಹಾರ್ಸು ರೆಡಿ ಆದಮೇಲೆ ಎಷ್ಟು ಕಿಲೋಮೀಟರ್ ರೈಡ್ ಮಾಡ್ಬೋದು ಸರ್ ನಾವು? ಅದು ಬಂದು ನೀವು ಹೇಗೆ ನಿಮ್ಮ ಹಾರ್ಸ್ನ ಪಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಸುಮ್ಮನೆ ಒಂದು ಹಾರ್ಸ್ನ ತೊಗೊಂಡು ಅದ್ರ ಮೇಲೆ ಇಷ್ಟು ಕಿಲೋಮೀಟರ್ ಹೋಗ್ತೀನಿ ಅಂದರೆ ಆಗೋದಿಲ್ಲ. ನೀವು ಒಂದು ಮ್ಯಾರಥಾನ್ಗೆ ಹೇಗೆ ನಾವು ನಮ್ಮ ಇವ್ರನ್ನ ರೆಡಿ ಮಾಡ್ತೀವೋ, ಅಥ್ಲೀಟ್ಸ್ನ ರೆಡಿ ಮಾಡ್ತೀವೋ ಆ ರೀತಿ ನೀವು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ. ಡಯಟ್ ನೋಡ್ಕೋಬೇಕಾಗುತ್ತೆ. ಮತ್ತು ನೀವು ರೈಡಿಂಗ್ ಯಾವ ರೀತಿ ಸಾಫ್ಟಾಗಿ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕಿಲೋಮೀಟರ್ ಆ್ಯಡ್ ಮಾಡಿಕೊಂಡು ಮುಂದಕ್ಕೆ ಪ್ರೊಸೀಡ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ರೈಡ್ ಹೋಗ್ಬೋದು ಅಂತ ಅನ್ಸುತ್ತೆ? ರೈಡ್ ಹೋಗ್ಬೋದು ಅಂತ ನೋಡಿದ್ರೆ ನೋಡಿ, ನೀವು ಇಂಡೋರೆನ್ಸಲ್ಲಿ ಬಂದು ಪ್ರತಿ 20 ಕಿಲೋಮೀಟರ್ಗೆ ವೆಟ್ ಚೆಕ್ ಮಾಡ್ತಾರೆ. ಮತ್ತು ಒಂದು ಸರ್ಟನ್ ಇದಿದೆ, ಡಿಸಿಪ್ಲಿನ್ಸ್ ಇದೆ. ಅದನ್ನು ಫಾಲೋ ಮಾಡಿಕೊಂಡು ನೀವು ಪ್ರತಿ 20 ಕಿಲೋಮೀಟ್ರಲ್ಲಿ ವೆಟ್ ಚೆಕ್ ಮಾಡಿ ಮತ್ತು ನಿಮ್ಮ ಹಾರ್ಸ್ ಡಿಹೈಡ್ರೇಟ್ ಆಗಿದೆಯಾ ಇಲ್ವಾ ಅಂತೆಲ್ಲ ನೋಡಿ. ನಮ್ಮಲ್ಲಿ ಇಂಡಿಯಾನಲ್ಲಿ ಆಲ್ಮೋಸ್ಟ್ ಈಗ 80, 90, 80, 100, 120 ಕಿಲೋಮೀಟರ್ ಕೂಡ ಓಡಿಸ್ತಾ ಇದ್ದಾರೆ. ಸೊ 40 ಕಿಲೋಮೀಟ್ರಿಂದ ನ್ಯಾಷನಲ್ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲ್ ಗೇಮ್ 40 ಕಿಲೋಮೀಟ್ರಿಂದ ಸ್ಟಾರ್ಟ್ ಆಗಿ 40, 60, 80, 100, 120ವರೆಗೂ ಇದೆ ನಮ್ಮಲ್ಲಿ. ಓಕೆ, 120 ಕಿಲೋಮೀಟರ್ವರೆಗೂ 120 ಕಿಲೋಮೀಟರ್ಗೆ ಓಡಿಸ್ತಾರೆ. ಬಟ್ ಅದು ಬಂದು ಎವ್ರಿ 20 ಕಿಲೋಮೀಟರ್ಸು ಮತ್ತು ವೆಟ್ ಚೆಕ್ ಮಾಡಿ ಒಂದು ಪ್ರಾಪರ್ ವೆಟ್ ಪ್ಯಾನಲ್ ಇರುತ್ತೆ. ಅವರು ಹಾರ್ಸ್ ಪ್ರತಿ 20 ಕಿಲೋಮೀಟರ್ಗೆ ಫಿಟ್ ಆಗಿದೆ ಅಂತ ನೋಡಿ ಹೇಳಿದ್ಮೇಲೆ ನೀವು ತೊಗೊಳ್ಳೋದು, ಅದು ಮಾಡೋದು. ಅದು ಹೆಚ್ಚು ಇಂಡೋರೆನ್ಸಲ್ಲಿ ಮಾಡೋವಂಥ ಗೇಮ್ ಅದು.
ಇವಾಗ ನೀವು ನೋಡ್ತಿರೋದು ಇದು ಬಂದು ಪೋನಿ ಕ್ಯಾಟಗರಿಗೆ ಸೇರಿದಂಥದ್ದು. ಇದು ಬಂದು ನಮ್ಮಲ್ಲಿ ಇಂಡಿಯಾನಲ್ಲಿ ಇರುವಂಥ ಮಣಿಪುರಿ ಪೋನಿ ಆಗ್ಬೋದು, ಇಲ್ಲ ಭೀಮ್ ತಳಿ ಆಗ್ಬೋದು, ಇಲ್ಲ ಮೈಸೂರು ಪೋನಿ ಅಂತ ಹೇಳ್ತಾರೆ. ಈ ಥರ ಒಂದು ಕ್ಯಾಟಗರಿಗೆ ಸೇರಿದಂಥ ಪೋನಿಗಳು ಇದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ರೈಡಿಂಗಿಗೆ ಅಂತ. ಈಗ ಸದ್ಯಕ್ಕೆ ಮಕ್ಕಳ ಜೊತೆಗೆ ಜಂಪಿಂಗಿಗೆ ಮತ್ತು ಮತ್ತೊಂದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯ ಪೋನಿ. ಇವನು ಇದು ಬಂದು ಆಲ್ಮೋಸ್ಟ್ 8-9 ಇಯರ್ಸ್ ಓಲ್ಡ್. ಇವನು ಹೆಚ್ಚು ಕಮ್ಮಿ ಇದು, ಬಟ್ ಒಳ್ಳೆ ರೈಡಿಂಗಿಗೆ ಮಕ್ಕಳಿಗೆ ಇದಾಗಿರೋಂಥ. ಸೊ ಈ ಥರ ಹಾರ್ಸಸ್ನ ತೊಗೋಬೇಕು ಅಂತಂದರೆ ಯಾರಾದರೂ ಸಜೆಷನ್ಸ್ ಕೇಳ್ತೀನಿ ಅಂತಂದರೆ ಸಜೆಸ್ಟ್ ಮಾಡ್ತೀರಾ ಸರ್ ನೀವು? ಖಂಡಿತ ಸಜೆಸ್ಟ್ ಮಾಡ್ಬೋದು. ಯಾರಿಗಾದ್ರೂ ಬೇಕು ಅಂತ ಹೇಳಿದಾಗ ಖಂಡಿತ ಸಜೆಸ್ಟ್ ಮಾಡ್ಬೋದು. ಬಟ್ ನಮ್ಮಲ್ಲಿ ಅವೈಲೇಬಲ್ ಹೆಚ್ಚು ಇರೋದಿಲ್ಲ, ಯಾಕಂದರೆ ನಾವು ನಮ್ಮ ಸ್ಕೂಲ್ಗೆ ಆಗೋದಷ್ಟು ಮಾತ್ರ ನಾವು ಇಟ್ಕೊಂಡಿರ್ತೀವಿ. ಬಟ್ ಎಲ್ಲಿ ಸಿಗುತ್ತೆ, ಏನು ಮಾಡುತ್ತೆ ಅನ್ನೋದು ಇನ್ಫಾರ್ಮೇಷನ್, ಅದಕ್ಕೆ ಟ್ರೈನ್ ಅಪ್ ಖಂಡಿತ ನಾವು ನಮ್ಮಲ್ಲಿ ಹಾರ್ಸಸ್ಗೆ ಟ್ರೈನ್ ಮಾಡ್ತೀವಿ, ಪೋನೀಸ್ಗೆ ಟ್ರೈನ್ ಮಾಡ್ತೀವಿ. ಯಾರಿಗಾದ್ರೂ ಹಾರ್ಸ್ ತೊಗೊಂಡಿದ್ದಾರೆ, ಅವ್ರ ಕೈಲಿ ಓಡ್ಸೋಕೆ ಆಗ್ತಾ ಇಲ್ಲ, ಅವ್ರಿಗೆ ಟ್ರೈನ್ ಮಾಡಿಕೊಡ್ಬೇಕು ಅಂತ ಖಂಡಿತ ನಾವು ಟ್ರೈನ್ ಮಾಡಿಕೊಡ್ತೀವಿ. ಹಾರ್ಸ್ ಆಗ್ಬೋದು, ಪೋನಿ ಆಗ್ಬೋದು, ಅದೇನು ತೊಂದರೆ ಇಲ್ಲ. ಅವ್ರಿಗೆ ಯಾವ್ದು ಟ್ರೈನಿಂಗ್ ಬೇಕು ಅಂದ್ರೆ ಕೂಡ ನಾವು ರೈಡರ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ. ಒಂದ್ಸಲ ನೀವು ಟ್ರೈನಿಂಗ್ ತಗೊಂಡ್ಮೇಲೆ ಹಾರ್ಸು ಎಗೇನ್ ಅದಕ್ಕೆ ಟ್ರೈನಿಂಗ್ ರಿಕ್ವೈರ್ಡ್ ಇರುತ್ತಾ ಅಥವಾ ರೆಗ್ಯುಲರ್ ಆಗಿ ನೀವು ಒಂದ್ಸಲ ಒಂದು ಕುದುರೆನ ಟ್ರೈನ್ ಮಾಡಿದ್ಮೇಲೆ ಅದನ್ನ ಪ್ರಾಕ್ಟೀಸಲ್ಲಿ ಪ್ರತಿ ದಿನ ಪ್ರಾಕ್ಟೀಸಲ್ಲಿ ಇಡೋದು ಒಳ್ಳೇದು. ಸೊ ಯಾವತ್ತೋ ಒಂದು ದಿವಸ ಕೂತಾಗ ಅದು ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ, ಮತ್ತೆ ಅದು ಸುಮ್ಮನೆ ಗಲಾಟೆ ಮಾಡೋದು ಇನ್ನೊಂದು ಮತ್ತೊಂದು ಮಾಡ್ತಾ ಇರುತ್ತೆ. ಸೊ ದಿನ ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳೋದು, ಯಾವಾಗಲೂ ಹಾರ್ಸ್ನ ದಿನ ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಅಕಸ್ಮಾತ್ ಅವ್ರ ಕೈಲಿ ಓಡ್ಸೋಕ್ಕಾಗಿಲ್ಲ ಅಂದರೆ ಕೂಡ, ದಿನ ಓಡ್ಸೋಕ್ಕಾಗಿಲ್ಲ ಅಂದರೆ ಕೂಡ ಅಟ್ಲೀಸ್ಟ್ ಅದನ್ನ ಎಕ್ಸಸೈಸ್ ಮಾಡ್ಕೊಂಡು ಇಟ್ಕೋಬೋದು. ಇದು ನಮ್ಮಲ್ಲಿರೋಂಥ ಒಂದು ಮಿಕ್ಸ್ ಬ್ರೀಡು. ಸೊ ಇದು ಥರೋ ಬ್ರೆಡ್ ಮತ್ತು ಮಾರ್ವಾರಿ ಹಾರ್ಸ್ ಎರಡು ಸೇರಿದಂಥ ಒಂದು ಮಿಕ್ಸ್ ಬ್ರೀಡು. ಇದು ಕನ್ಫರ್ಮೇಷನ್ ವೈಸ್ ನೀವು ನೋಡ್ಬೋದು, ಕಾಂಪ್ಯಾಕ್ಟಾಗಿ ಕನ್ಫರ್ಮೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನೀವು ರೈಡಿಂಗಲ್ಲಿ ಮತ್ತು ಎಲ್ಲ ಪ್ರತಿಯೊಂದು ಇದಕ್ಕೂ ನೀವು ಯೂಸ್ ಮಾಡ್ಬೋದು. ಇದು ನೋಡೋಕ್ಕೆ ಹೋದರೆ ನೀವು ಆಗಿನ ಟೈಮಲ್ಲಿ ಈ ಡೆಕ್ಕನ್ ಪೋನಿ ಅಂತ ಹೇಳ್ತಿದ್ರು. ಸೊ ಡೆಕ್ಕನ್ ಪೋನೀಸು ಮಹಾರಾಷ್ಟ್ರ ಕಡೆ ಹೆಚ್ಚಿರ್ತಿತ್ತು. ಹೆಚ್ಚು ಕಮ್ಮಿ ಈ ಥರ ಒಂದು ಇದರಲ್ಲಿ ಇರ್ತಿತ್ತು ಡೆಕ್ಕನ್ ಪೋನೀಸ್ ಅನ್ನೋದು. ಯಾಕಂದರೆ ಇದು ನಮ್ಮ ಲೋಕಲ್ ಪೋನಿಗೂ ಮತ್ತು ನಮ್ಮ ಇಂಡಿಯನ್ ಹಾರ್ಸ್, ಇದು ಮಾರ್ವಾರಿದು ಮತ್ತು ಅರೇಬಿಯನ್ ಹಾರ್ಸ್ ಜೊತೆ ಮಿಕ್ಸ್ ಆಗಿರೋಂಥದ್ದನ್ನ ಡೆಕ್ಕನ್ ಪೋನೀಸ್ ಅಂತ ಹೇಳ್ತಾಯಿದ್ರು. ಹೆಚ್ಚು ಕಮ್ಮಿ ಈ ಹಾರ್ಸ್ಗೆ ಆ ಥರ ಒಂದು ಡೆಕ್ಕನ್ ಪೋನಿ ಒಂದು ರಿಸಂಬ್ಲೆನ್ಸ್ ಇರುತ್ತೆ. ಇಲ್ಲ ಅರೇಬಿಯನ್ ಹಾರ್ಸಸ್ಸಲ್ಲೂ ಹೆಚ್ಚು ಕಮ್ಮಿ ಈ ಥರ ಒಂದು ಕಾಂಪ್ಯಾಕ್ಟ್ ಬಾಡಿ ಮತ್ತು ಇಯರ್ಸು ಮತ್ತು ಇದೆಲ್ಲ ಒಂದು ರಿಸಂಬ್ಲೆನ್ಸ್ ಸಿಗುತ್ತೆ ನಿಮಗೆ. ಸೊ ಇದು ಏನು ಏಜ್ ಆಗಿದೆ ಸರ್ ಪ್ರೆಸೆಂಟ್ಲಿ ಇದಕ್ಕೆ? ಇವನಿಗೆ ಆಲ್ಮೋಸ್ಟ್ ಈಗ 4 ಇಯರ್ಸ್. ಈಗ 4 ಇಯರ್ಸ್ ಆಗಿದೆ. ಓಕೆ. ಸೊ ರೈಡಿಂಗಲ್ಲಿ ಚೆನ್ನಾಗಿದೆ ಮಕ್ಕಳ ಜೊತೆ ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ ಅದಕ್ಕೂ. ಈ ಥರ ಮಿಕ್ಸ್ ಬ್ರೀಡ್ಸು ನಿಮ್ಮಲ್ಲಿ ಇವಾಗ ನಮ್ಮ ಸೌತಲ್ಲಿ ಸಾಕಷ್ಟು ಸಿಗುತ್ತೆ ನಿಮಗೆ.